ಅದಕ್ಕೆ ಕೊನೆ ದಿನಾಂಕ ಆಗಿತ್ತು. ಮೊನ್ನೆ ರಾತ್ರಿ ಮಿಡ್ನೈಟ್ವರೆಗೂ ಬಿಜೆಪಿಯವರು ಕ್ಯಾಂಡಿಡೇಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಜಸ್ಟ್ 8 hours ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ನಾಮಿನೇಷನ್ ಫೈಲಿಂಗ್ ರಾತ್ರಿ 12 ಗಂಟೆಗೆ 7ನೇ ತಾರೀಕು ಮಿಡ್ನೈಟ್ ಅಂದರೆ ಬೆಳಗಿನ ಜಾವ 12:15 ಅನೌನ್ಸ್ ಮಾಡೋದು. ಕರ್ನಾಟಕಾದ್ಯಂತ ಕರ್ನಾಟಕ ಜನತೆ ಬಹಳ ಬಹುನಿರೀಕ್ಷಿತವಾಗಿ ಮಾನ್ಯ ಎಚ್ ಡಿ ದೇವೇಗೌಡರವರನ್ನು NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡ್ತಾರೆ ಅನ್ನುವಂಥದ್ದು ಕಾತರದಿಂದ ಕಾಯ್ತಾ ಇದ್ದರು. ದೊಡ್ಡ ದುರಂತ ಅಲ್ಲದೇ BJPಯವರು ಪರ್ಪಸ್ ಆಗಿ ಬಹಳ ಮೆಟಿಕ್ಯುಲಸ್ ಆಗಿ ಕರ್ನಾಟಕ ರಾಜ್ಯದ ಜನತೆಗೆ ಮುತ್ಸದಿ ರಾಜಕಾರಣಿ ಮಾನ್ಯ ಎಚ್ ಡಿ ದೇವೇಗೌಡರಿಗೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಎಚ್ ಡಿ ದೇವೇಗೌಡರನ್ನ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ಸನ್ನು ಬೈಯುವಂಥದ್ದಕ್ಕೆ ಬಳಸ್ಕೊಂಡು ಪಾಪ ಎಚ್ ಡಿ ದೇವೇಗೌಡರು ಕೂಡ ನಿರಂತರವಾಗಿ 1 ವರ್ಷದಿಂದ ಭಾಳ ಆ್ಯಕ್ಟಿವ್ ಆಗಿ ವೀಲ್ ಚೇರಲ್ಲಾದರೂ ಹೋಗಿ ಕೂತು ರಾಜ್ಯದ ಸಮಸ್ಯೆ, ಕೇಂದ್ರದ ಸಮಸ್ಯೆ ಅಲ್ಲದೇನೆ BJPಯವ್ರನ್ನ ಒಂದಷ್ಟು ಹೊಗಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ರು. ನರೇಂದ್ರ ಮೋದಿಯವ್ರನ್ನ ನಿರಂತರವಾಗಿ ಹೊಗಳುವಂಥ ಇಂಥ ಪ್ರಧಾನಮಂತ್ರಿನ ಜೀವನದಲ್ಲೇ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಮಾನ್ಯ ಇವರು ಮಾಜಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಇದ್ದು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಭಾರತ ದೇಶದ ಇತಿಹಾಸದಲ್ಲಿ ಇರುವಂಥ ಪ್ರಧಾನಮಂತ್ರಿಗಳ ಪೈಕಿ, ಆಗಿದ್ದಂಥ ಪ್ರಧಾನಮಂತ್ರಿಗಳ ಪೈಕಿ ಜೀವಂತವಾಗಿರುವಂಥವ್ರು ಇವರೊಬ್ಬರೇ. ಇಡೀ ದೇಶದಲ್ಲಿ ಬನ್ನಿ, the person who has served as the Prime Minister of this country is still alive, living. 94 ವರ್ಷ ಪಾಪ ಅವರಿಗೆ ಇನ್ನೂ ಜೀವಂತವಾಗಿರುವಂಥ ಏಕೈಕ ಪ್ರಧಾನಮಂತ್ರಿಗೆ, ಮಾಜಿ ಪ್ರಧಾನಮಂತ್ರಿಯವರಿಗೆ BJPಯವರು ಮರ್ಮಘಾತ ಮಾಡಿದ್ದಾರೆ. JDS ಪಕ್ಷಕ್ಕೆ ಮರ್ಮಘಾತ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯವರು ಇನ್ಮೇಲಾದ್ರೂ ಕಾರ್ಯಕರ್ತರ ಹಿತದೃಷ್ಟಿಯಿಂದ ನೀವು ಮರುಚಿಂತನೆಯನ್ನು ಮಾಡಿ ಅಂತ ನಾನು ಅವರಿಗೆ ಸಣ್ಣದೊಂದು ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಎಚ್ ಡಿ ದೇವೇಗೌಡರನ್ನ ನೀವು ಯಾವ ಸಂದರ್ಭದಲ್ಲಿ, ಎಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಳಸ್ಕೊಂಡ್ರು. 10 ದಿವಸದ ಹಿಂದೆಯೇ ನೀವು ಒಂದು ಕೋರ್ ಕಮಿಟಿ ಮೀಟಿಂಗ್ ಮಾಡಿ, BJPಯವರು ಒಂದು ಕೋರ್ ಕಮಿಟಿ ಮೀಟಿಂಗ್ ಮಾಡಿ, ಎಚ್ ಡಿ ದೇವೇಗೌಡರ ಹೆಸರನ್ನು ಕೂಡ ನಾವು ಶಿಫಾರಸನ್ನ ಮಾಡಿದ್ದೇವೆ, NDA ಅಭ್ಯರ್ಥಿ ಅಂತ ಶಿಫಾರಸನ್ನ ಮಾಡಿದ್ದೇವೆ ಅಂತ ನೀವು ಹೇಳಿಕೆಯನ್ನು ವಿಜೇಂದ್ರ ಅವರು ಮತ್ತು CT ರವಿಯವರು, ಅಶೋಕ್ ಅವರು ಕೊಟ್ಟರು 10 ದಿವಸದ ಹಿಂದೆಯೇ. ಇವರ ಹೆಸರು ಶಿಫಾರಸು ಮಾಡಿದ ಮೇಲೆ ಶಿಫಾರಸ್ಸು ಲಿಸ್ಟಲ್ಲಿ ಹೆಸರೇ ಇಲ್ಲದೆ ಇರುವಂಥ ವ್ಯಕ್ತಿನ ತಗೊಂಬಂದು ಇವತ್ತು ಮಾಡಿದ್ದೀರಿ. ಪ್ರೊಫೆಸರ್ ನಾಗರಾಜ್ ಅವ್ರ ಹೆಸರೇ ಇರಲಿಲ್ಲ. ಶಿಫಾರಸ್ಸಲ್ಲಿ ಇದ್ದಂಥ 6 ಜನರ ಪೈಕಿ ನಾಗರಾಜ್ ಅವರ ಹೆಸರೇ ಇಲ್ಲ. ಮತ್ತು ಶಿಫಾರಸು ಮಾಡುವಂಥ ಉದ್ದೇಶ ಏನು? ಕಣ್ಣು ಒರೆಸುವಂಥ ತಂತ್ರ, ಬೇಕು ಅಂತ ನಾಟಕ ಆಡುವಂಥದ್ದು, ಬೇಕು ಅಂತ ಎಚ್ ಡಿ ದೇವೇಗೌಡರಿಗೆ ಆ ಪಟ್ಟಿಯನ್ನು ತೋರಿಸಿ ಅವ್ರನ್ನ ಮುಟ್ಟಾಡ್ರು ಮಾಡುವಂಥ ಒಂದು ಉದ್ದೇಶ BJPಯವ್ರಿಗಿತ್ತ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಿಗೆ ಕಾಡ್ತಾ ಇದೆ. ದಯಮಾಡಿ ಜನಸಾಮಾನ್ಯರು ಅದಕ್ಕೆ ಉತ್ತರವನ್ನು BJPಯಿಂದ ಬಯಸ್ತಾರೆ. ಮಾನ್ಯ ಕುಮಾರಸ್ವಾಮಿಯವ್ರಿಗೆ ಯಾವುದೋ ಒಂದು ಖಾತೆ ಕೊಟ್ಟಿದ್ದಾರೆ, ಹೆವಿ ಇಂಡಸ್ಟ್ರೀಸು. ಅವ್ರಿಗೆ ಯಾವ ಅಧಿಕಾರವನ್ನು ಕೊಟ್ಟಿಲ್ಲ BJPಯವರು. ಅವರು ದಿನ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ ಮುಖಂಡರನ್ನ ರಾಜ್ಯದಲ್ಲಿ ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಇಲ್ಲಿವರೆಗೆ ರಾಜ್ಯಕ್ಕೆ ಒಂದೇ ಒಂದು ಯೋಜನೆ ತರಲಿಲ್ಲ, ₹1 ಯೋಜನೆ ತರಲಿಲ್ಲ. NGF ಮುಳುಗೋಯ್ತು, HMT ಮುಳುಗೋಗಿದೆ, ಅಲ್ಲಿ ಭದ್ರಾವತಿ ಸ್ಟೀಲ್ ಕಂಪನಿ ಮುಳುಗೋಗಿದೆ. ಆ ವಿಚಾರದಲ್ಲಿ ಯಾವತ್ತಾದರೂ ಒಂದು ದಿವಸ ನೀವು ಸಭೆಯನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ, ಅದನ್ನು ಹೆಂಗೆ ರಿವೈವ್ ಮಾಡಬೇಕು,
ರಾಜ್ಯಕ್ಕೆ ಮತ್ತೆ ಅವಕಾಶವನ್ನು ಕೊಡುವಂಥದ್ದಕ್ಕೆ ಏನೆಲ್ಲ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ದಿವಸ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಜೊತೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರಿ MB ಪಾಟೀಲ್ ಜೊತೆ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಲಿಲ್ಲ. ಕುಮಾರಸ್ವಾಮಿಯವರು JDS ಪಕ್ಷವನ್ನು ತಗೊಂಡೋಗಿ BJPಯವರಿಗೆ ಅಡ ಇಟ್ಬಿಟ್ಟವ್ರೆ. ಮುಂದಿನ ದಿನಗಳಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ದಯಮಾಡಿ ಮಾಧ್ಯಮದವರು ಮತ್ತು ಜನಸಾಮಾನ್ಯವರು ಎಲ್ಲಾದರೂ ಒಂದು ಕಡೆ ಜ್ಞಾಪಕ ಇಟ್ಕೊಂಡು 3 ತಿಂಗಳ ನಂತರ ಈ ಪ್ರಶ್ನೆನ ನೀವು ಕೇಳ್ಬೋದು. 100ಕ್ಕೆ 100ರಷ್ಟು SD ಕುಮಾರಸ್ವಾಮಿಯವರಿಗೆ ನೀಡಿರುವಂಥ ಖಾತೆಯನ್ನು ಮಿನಿಸ್ಟ್ರಿಯನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು 3 ತಿಂಗಳು ವಾಯ್ದೆ ಅವರಿಗೆ SD ಕುಮಾರಸ್ವಾಮಿಯವ್ರನ್ನ ಕೆಳಗಡೆ ಇಳಿಸ್ತಾರೆ, BJPಯವ್ರು ಕೆಳಗಡೆ ಇಳಿಸ್ತಾರೆ. BJPಯವ್ರು ನಂಬಿರಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದಕ್ಕೆ ಇದೆಲ್ಲ ಉದಾಹರಣೆಗಳು. ನಿಮ್ಮ ತಂದೆಯವರಿಗೆ ಈ ರೀತಿ ಅವಮಾನ ಮಾಡಿದರು, ಇಲ್ಲಿವರೆಗೂ ನೀವು ಒಂದೇ ಒಂದು ರಿಯಾಕ್ಟ್ ಮಾಡಲಿಲ್ವಲ್ಲ ಕುಮಾರಸ್ವಾಮಿಯವರೇ? ನಿಮಗೆ ಆ ಮಿನಿಸ್ಟ್ರ್ಶಿಪ್ಪೇ ಭಾಳ ಪ್ರಮುಖ ಆಗೋಯ್ತಾ? ನಿಮ್ಮ ತಂದೆಯವ್ರಿಗಿನ್ನ ಮಿನಿಸ್ಟ್ರ್ಶಿಪ್ಪೇ ಭಾಳ ಪ್ರಮುಖ ಆಗೋಯ್ತಾ? ನೀವು ಮಿನಿಸ್ಟ್ರಾಗಿ ಕಂಟಿನ್ಯೂ ಆಗುವಂಥದ್ದೇ ಒಂದು ಪ್ರಮುಖವಾದಂಥ ಅಜೆಂಡಾನ ನಿಮ್ಮದು. ಎಷ್ಟು ದಿವಸ ಇರ್ತೀರಿ ನೀವು? ಎಷ್ಟು ದಿವಸ ಉಳಿಸ್ಕೊತಾರೆ ನಿಮ್ಮನ್ನು? ಇವತ್ತು JDS ಪರ್ಯಾಯವಾಗಿ ಇದ್ದಿದ್ದರೆ BJPಗೆ ಈಕ್ವಲ್ಲ, BJP ಪರ್ಯಾಯವಾಗಿ ಅದು ಬೆಳೆಯುವಂಥದಕ್ಕೆ ಅವಕಾಶಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಅವಕಾಶಗಳು ಇದ್ದವು. ಅದನ್ನು ಹಾಳು ಮಾಡ್ಕೊಂಡ್ರಿ. BJP ಜೊತೆ ಕೈ ಜೋಡಿಸ್ಬಿಟ್ಟು ನಿಮ್ಗೆ ಯಾವುದೋ ಒಂದು ಮಂತ್ರಿ ಕೊಡ್ತಾರೆ. 2 MPಗಳಲ್ಲಿ ಒಂದು ಮಂತ್ರಿಯನ್ನು ಕೊಟ್ಟಿದ್ದಾರೆ, ನೀವು ಸಪೋರ್ಟ್ ಮಾಡಿದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಇವತ್ತು DMK MPಗಳೇನಾದ್ರೂ ಇಲ್ಲ, ಈಗಾಗಲೇ TMCಯಿಂದ 20 ಜನ MPಗಳು BJPಗೆ ಸಪೋರ್ಟ್ ಮಾಡುವಂಥದ್ದಕ್ಕೆ ಏನು ತೀರ್ಮಾನ ಆಗಿದೆ, ಅವರೆಲ್ಲ ಬಂದರೆ ಇನ್ನು 2 ತಿಂಗಳು 3 ತಿಂಗಳೊಳಗಡೆ ರಾಜಕೀಯ ಚಿತ್ರಣವೇ ಕರ್ನಾಟಕದಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ 2 MPಗಳು ಸಹಕಾರ ನಮಗೆ ಬೇಡ ಅಂತ ನಿಮ್ಮ ಮಂತ್ರಿನ ಕಿತ್ಬಿಟ್ಟು ಮನೆಗೆ ಕಳಿಸೋಂಥ ಕೆಲಸವನ್ನು ಮಾಡ್ತಾರೆ. 100ಕ್ಕೆ 100ರಷ್ಟು ಮಾಡೇ ಮಾಡ್ತಾರೆ. ಅದು BJPಯವರ ಅಜೆಂಡಾ. HD ದೇವೇಗೌಡರಿಗೆ ಮಾಡಿರುವಂಥ ಅಪಮಾನ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಮ್ಮದೇನೋ ರಾಜಕೀಯ ಹಿತದೃಷ್ಟಿ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಭಾಳ ಅಪಾರವಾದಂಥ ಗೌರವ ನಮ್ಮ ರಾಜ್ಯದ ಜನತೆಗಿದೆ. ಒಬ್ಬ ರೈತನ ಮಗ ಆ ಲೆವೆಲ್ಗೆ ಪ್ರೈಮ್ ಮಿನಿಸ್ಟರ್ ಲೆವೆಲ್ಗೆ ಹೋಗಿದ್ರು. 14 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನೀವು ಪ್ರೈಮ್ ಮಿನಿಸ್ಟರ್ ಆಗಿ 14 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗುವಂಥದ್ದಕ್ಕೆ ಅವಕಾಶ ಕಲ್ಪಿಸಿದ್ದೇ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಯಾವುದೇ ಕಂಡೀಷನ್ಸ್ ಇಲ್ಲದೆ ನಿಮಗೆ ಅವಕಾಶವನ್ನು ಕೊಡ್ತು. ನೀವು 11 ತಿಂಗಳು ನೀವು ಅಧಿಕಾರದಲ್ಲಿ ಇದ್ದಿರಿ. ಆಮೇಲೆ ಸರಿಯಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಳ್ಳುವಂಥ ಕೆಲಸವನ್ನು ನೀವು ಮಾಡಲಿಲ್ಲ. ಅದಕ್ಕೋಸ್ಕರ ನೀವು ಅಧಿಕಾರ ಕಳ್ಕೊಂಡ್ರಿ. ಒಂದು ಬಾರಿ ಕಾಂಗ್ರೆಸ್ ಪಕ್ಷ ಮತ್ತೆ ನಿಮಗೆ ನಿಮ್ಮ ಮಗವರಿಗೆ SD ಕುಮಾರಸ್ವಾಮಿಯವರಿಗೆ ಬರೀ 37 ಸೀಟ್ ಇದ್ದಿದ್ರು, ನಾವು 80 ಇದ್ರೂ ನಿಮಗೆ ಸಪೋರ್ಟ್ ಮಾಡಿ ನಿಮ್ಮ ಮಗನ್ನ ಮುಖ್ಯಮಂತ್ರಿ ಮಾಡಿದ್ದು. ಅವರು 14 ತಿಂಗಳು ಮುಖ್ಯಮಂತ್ರಿಗಳಾಗಿದ್ದರು. ಅವರು ಸರಿಯಾದ ರೀತಿಯಲ್ಲಿ MLAಗಳನ್ನ ಕರ್ಕೊಂಡು ಹೋಗೋದ್ರಿಂದ ಅವರು ಅಧಿಕಾರವನ್ನು ಕಳ್ಕೊಂಡ್ರು. ಆಪರೇಷನ್ ಕಮಲ BJPಯವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿರು. ಮತ್ತೆ ಅವ್ರನ್ನ ಹೋಗಿ ತಬ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಿ.